ಪರೀಕ್ಷೆ ಎಂಬ ಭಯಬಿಟ್ಟು ಪರೀಕ್ಷೆಯನ್ನು ಎದುರಿಸಬೇಕು. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕಲಿಕೆ ಜೊತೆಗೆ ಆತ್ಮವಿಶ್ವಾಸದ ಅಗತ್ಯವಿದೆ ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ, ಮಂಡ್ಯ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ವಿಜಯ ಕರ್ನಾಟಕ ಮೈಸೂರು ಆವೃತ್ತಿಯ ಸಹಯೋಗದಲ್ಲಿ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಪ್ರೇರಣಾದಾಯಿ ಕಾರ್ಯಾಗಾರ ಹಾಗೂ ಸ್ಫೂರ್ತಿ ಸಿಂಚನ ಕಾರ್ಯಾಗಾರವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಉತ್ಸಾಹದಿಂದ ಎದುರಿಸಿದಾಗ ಮಾತ್ರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಳ್ಳುತ್ತೇವೆ ಎಂಬ ಭಯದಿಂದ ಪರೀಕ್ಷೆಯನ್ನು ಎದುರಿಸಿದರೆ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಳ್ಳುತ್ತೀರಿ. ಪರೀಕ್ಷೆಯ ಭಯ ಬಿಟ್ಟು ಯಾವ ವಿಷಯ ನಿಮಗೆ ಕಷ್ಟ ಎನಿಸುತ್ತದೆಯೋ ಸದರಿ ವಿಷಯದ ಮೇಲೆ ಹೆಚ್ಚಿನ ಅಭ್ಯಾಸ ನಡೆಸಿ ಎಂದು ಹೇಳಿದರು. ಆಮೇಲೆ ಕಾಲೇಜ್ ಸೇರ್ಕೋಬೇಕಾದ್ರೆ ಯಾವ ಎಷ್ಟು ನಂಬರ್ ತಗೊಂಡ್ಬರೋಣ ಅಂತ ಹೋಗಿದ್ದೆ. ಕೊಟ್ಟರು ಎಲ್ಲ ನೋಡಿದೆ ಇಂಗ್ಲೀಷಲ್ಲಿ 15 ಬರಬೇಕು, 35 ಬರ್ಬೇಕಾದ್ರೆ 18 ಬಂದ್ಬಿಟ್ಟಿದ್ದು. ಹಿಂದೆ ಮುಂದೆ ನೋಡಿದೆ, ತಿರುಗಿ ಒಳಗೋಗಿ ಕೇಳಿದ್ರೆ ಪಾಸ್ ಆಗಿದ್ದೀನಿ. ತಿರುಗಿ ಇಂಗ್ಲೀಷ್ 18 ಬಂದಿದೆ. ಅವ್ರು ಕೊಟ್ಟಿರೋ ನಂಬರ್ ಪ್ರಕಾರ ಫೇಲ್, 5 ಸಬ್ಜೆಕ್ಟು ಪಾಸ್. ಈ 18 ಕೇಳಿಬಿಟ್ರೆ ಆಮೇಲೆ ಫೇಲ್ ಅಂದ್ಬಿಡ್ತೀನಿ, SSLC ಫೇಲ್ ಆಗ್ಬಿಟ್ಟಿರೋ ಅಂತ ಒಂದಿನ ಮನೆಗೆ ಬಿಟ್ಟೋದೆ. ತಿರುಗಿ ಮಾರನೇ ಬಂದೆ ಕಾಲೇಜ್ ಸೇರ್ಕೋಬೇಕಲ್ಲ, ಫೇಲ್ ಆಗಿದೆಯಾ ಅಂತ ಹೋಗ್ತಾರೆ ಅಂತ ಹೋದೆ. ಅವ್ರು ಹೇಳಿದ್ರು ಕನ್ನಡ ಹಿಂದಿ ಪಾಸ್ ಆಗಿದ್ರೆ ಇನ್ನೊಂದು ಸಬ್ಜೆಕ್ಟ್ ಫೇಲ್ ಆಗಿದ್ರು ಪಾಸ್ ಆಗುತ್ತೆ. SSLC ಪಾಸ್ ಆಯ್ತು. PUC ಹೋದೆ. PUC ಹೋದ್ರೆ ಎಲ್ಲ 5 ಸಬ್ಜೆಕ್ಟ್ ಪಾಸ್ ಆಗಿದೆ, ತಿರ್ಗಾ ಇಂಗ್ಲೀಷಲ್ಲಿ ಫೇಲ್ ಆಗ. ಈ ಇಂಗ್ಲೀಷ್ ನನಗೆ PUC SSLC ಇಂದ ಕಾಡ್ತಾನೇ ಇತ್ತು. ಎರಡನೇ ಸರಿ ಬರೆದ ಇಂಗ್ಲೀಷು PUC ಅಲ್ಲೂ ಫೇಲ್ ಆಗ. ಮೂರನೇ ಸರಿ ಈಗ ಡಿಗ್ರಿಗೆ ಹೋಗ್ಬೇಕಾದ್ರೆ ಇಂಗ್ಲೀಷ್ ಪಾಸ್ ಆಗ್ಲೇಬೇಕಲ್ಲ, ಏನೆಲ್ಲ ತಿಪ್ಪುರ್ಲಾಗ ಹಾಕಿದ್ರು ಪಾಸ್ ಆಗ್ತಲ್ಲ, ಈ ಸರಿ ಪಾಸ್ ಮಾಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿದೆ. ಕಾಪಿ ಹೊಡಿಯಕ್ ಆಗಲ್ಲ, ಯಾಕಂದ್ರೆ ಇನ್ಸ್ಟ್ರಕ್ಟರ್ ಇರ್ತಾರೆ, ಸ್ಕ್ವಾಡ್ ಬರ್ತಾರೆ, ಓದೇ ಪಾಸ್ ಆಗ್ಬೇಕಲ್ಲ. ಮಾಡಿ ಮೇಲೆ ಹೋದೆ, ಕೆಳಗಿಳಿದೆ, ಕೇಳಕ್ ಹೋದೆ, ಆಯ್ತಲ್ಲ, ಬರ್ತಾ ಇಲ್ಲ. ಫೈನಲಿ ಈ ಸರಿ ಇಂಗ್ಲೀಷ್ ಪಾಸ್ ಮಾಡ್ಲೇಬೇಕು ಅಂತ ಬುಕ್ ಹಿಡ್ಕೊಂಡು ಕೂತ್ಕೊಂಡೆ. 1 ವಾರ ಓದ್ದೆ, ಬರ್ದೆ, ಕಲ್ತಿದ್ನ ಬರ್ದೆ, ಮಾಡಿ 45 ಮಾರ್ಕ್ಸ್ PUCಲಿ ಬಂತು, ಪಾಸ್ ಆದ. ಹಾಗೆ ನೀವು ಫೇಲ್ ಆಗ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ರೆ ಫೇಲ್ ಆಗೇ ಆಗ್ತೀರಾ. ಪಾಸ್ ಆಗ್ಬೇಕು ಅಂತ ಡಿಸೈಡ್ ಮಾಡಿ ಯಾವ ಕಷ್ಟ ಈಗ ಫ್ರೀ ಅದಾದ್ರೆ ಈಸಿಯಾಗಿ ಓದ್ಬಿಡ್ತೀವಿ. ಕಷ್ಟದ ಎಕ್ಸಾಮ್ ಹತ್ತತ್ರ ಬಂದಾಗ ತಡೆಯೋದು ರಿಜಿಸ್ಟರ್ ಆಗುತ್ತೆ. ನಾಳೆ ಬೆಳಿಗ್ಗೆ ಸಾಯಂಕಾಲ ಓದ್ಕೊಂಡ್ರೆ ಬೆಳಿಗ್ಗೆ ಬರ್ದು ಬಿಡ್ಬೋದು ಅಂತ ಇಲ್ಲಿ ಕೂತಿರೋ 90% ಜನರ ಮನಸ್ಥಿತಿ ಅದು. ಹೌದಾ ಇಲ್ವಾ? ಜಿಲ್ಲಾಧಿಕಾರಿ ಡಾ. ಕುಮಾರ್ ಅವರು ಮಾತನಾಡಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಜೀವನ ಒಂದು ಮಹತ್ತರವಾದ ಘಟ್ಟವಾಗಿದೆ. ಪರೀಕ್ಷೆಯನ್ನು ಮನೆಯ ಹಬ್ಬದಂತೆ ಸಂಭ್ರಮಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿ. ಜೀವನದಲ್ಲಿ ಒಳ್ಳೆಯ ಗುರಿ, ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ. ಪರೀಕ್ಷಾರ್ಥಿಗಳು ಪರೀಕ್ಷೆಯಲ್ಲಿ ಯೋಧರಂತೆ ಹೋರಾಡಿ 100ಕ್ಕೆ 100 ಅಂಕಗಳನ್ನು ಪಡೆದು ಜಯಿಸಬೇಕು ಎಂದು ಹೇಳಿದರು. ನಿಮಗೆ ಸಹಕಾರಿಯಾಗಲಿ ಅನ್ನುವಂಥ ಉದ್ದೇಶನ ಇಟ್ಟುಕೊಂಡು ಈ ಕಾರ್ಯಾಗಾರವನ್ನು ಮಾಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ರಾಜೇಶ್ ದಿನಕರ್ ನಾಯಕ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ರಮೇಶ್ ಬಿ ಉಮಾರಾಣಿಯವರು ಇಬ್ಬರೂ ಕೂಡ ತಮಗೆ SSLC ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಮೊದಲನೇದಾಗಿ ತಾವು ದಯವಿಟ್ಟು ಇವತ್ತಿನ ಕಾರ್ಯಾಗಾರದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಯಾಕೆ ಅಂತೇಳಿದರೆ, ನಿಮ್ಮನ್ನೆಲ್ಲರನ್ನೂ ಕೂಡ ಈ ಒಂದು ಸಭಾಂಗಣದಲ್ಲಿ ಸೇರಿಸಿ ಈ ಕಾರ್ಯಾಗಾರವನ್ನು ಮಾಡ್ತಾ ಇರೋದು ಯಾರ ಒಳಿತಿಗಾಗಿ? ನಿಮ್ಮ ಒಳಿತಿಗಾಗಿ. ಇಲ್ಲಿ ಮೇಲ್ಗಡೆ ಇರತಕ್ಕಂಥವ್ರು ಯಾರಿಗೂ ಕೂಡ ಇದರಿಂದ ಲಾಭ ಇಲ್ಲ, ಆದರೆ ಹೆಚ್ಚು ಲಾಭ ತಗೊಳ್ಳುವಂಥವ್ರು ನೀವು. ಅದಕ್ಕೋಸ್ಕರ ಈ ಕಾರ್ಯಾಗಾರವನ್ನು ಸದುಪಯೋಗವನ್ನು ಪಡ್ಕೊಳ್ಳಿ. ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಒಂದು ಸ್ಫೂರ್ತಿದಾಯಕ ಮಾರ್ಗವನ್ನು, ಒಂದು ದಾರಿ ದೀಪವಾಗಿ ಮಾರ್ಗದರ್ಶನವನ್ನು ಕೊಡ್ತಾರೆ. ಆ ಮಾರ್ಗದರ್ಶನ ಅವಶ್ಯಕತೆ ಇದೆ. ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಹ, ಎಷ್ಟೇ ಚೆನ್ನಾಗಿ ಓದಿದ್ರೂ ಕೂಡ ನಮಗೆ ಒಂದು ದಾರಿಯನ್ನು, ಸನ್ಮಾರ್ಗದ ದಾರಿಯನ್ನು ತೋರಿಸುವಂಥ ಮಾರ್ಗದರ್ಶಕರು ನಮ್ಮ ಬದುಕಿಗೆ ಅವಶ್ಯಕ. ಹಾಗಾಗಿ ನೀವೆಷ್ಟೇ ಬುದ್ಧಿವಂತರಿದ್ರೂ ಕೂಡ ಬೇರೆಯವರು ದೊಡ್ಡವರು ಹೇಳೋದನ್ನ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಅವರು ಮಾತನಾಡಿ, ಯಾವುದೇ ಪರೀಕ್ಷೆಗೆ ಹೋಗುವಾಗ ಸ್ವಲ್ಪ ಭಯ ಇರಬೇಕು, ಆದರೆ ನಮ್ಮ ಏಕಾಗ್ರತೆಯನ್ನು ತಪ್ಪಿಸುವಂತಹ ಭಯ ಇರಬಾರದು. ಪರೀಕ್ಷೆ ವಿದ್ಯಾರ್ಥಿಗಳ ಜೀವನದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲು ಬರುವ ಒಂದು ಸುವರ್ಣಾವಕಾಶ. ಅದನ್ನು ಸಂಭ್ರಮದಿಂದ ಆಚರಿಸಬೇಕು ಎಂದು ಹೇಳಿದರು. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಬಟ್ ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ಯಾರು ಪಕ್ಕದಲ್ಲಿ ಮಾತಾಡಬಾರ್ದು. ಇಸ್ ಇಟ್ ಓಕೆ ಟು ಆಲ್ ಆಫ್ ಯು? ಓಕೆ.
ಸೊ ಫಸ್ಟ್ ಪಾಯಿಂಟ್ ಏನಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮಗೆ ಮುಂದೆ SSLC ಎಕ್ಸಾಮು ಬರ್ತಾ ಇದೆ, ಡೇಟ್ಸು ಫಿಕ್ಸ್ ಆಗಿದೆ ಮಾರ್ಚಲ್ಲಿ ಅಲ್ವಾ. ಸೊ ಎಷ್ಟು ಜನ ಮಕ್ಕಳಿಗೆ ನನಗೆ ಎಕ್ಸಾಮ್ ಬರೆಯೋಕ್ಕೆ ಭಯ ಇದೆ ಅಂತ ಅನಿಸುತ್ತೆ? ಕೈ ಎತ್ತಿ ನೋಡೋಣ. ಸ್ವಲ್ಪ ಭಯ, ಒಂದು 50% ಭಯ ಇದೆ ಅನ್ನುವಂಥ ಮಕ್ಕಳು. ಒಂಚೂರು ಎಕ್ಸಾಮ್ ಹಾಲ್ ಹೋದ ತಕ್ಷಣ ಚೂರು ಭಯ ಆಗುತ್ತೆ ಅನ್ನೋವಂಥವ್ರು. ಭಯ ಆಗುತ್ತೆ ಎಲ್ಲರಿಗೂ? ಓಕೆ. ಸೊ ಕೈ ಸಿ, ಈಗ ಎಂಥ ಟಫೆಸ್ಟ್ ಎಕ್ಸಾಮ್, ಈಗ ಭಾಷಣ ಮಾಡ್ತಾ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ರು ನಮ್ಮ ಇಂಡಿಯಾದಲ್ಲೇ ಟಫೆಸ್ಟ್ ಎಕ್ಸಾಮು UPSC ಎಕ್ಸಾಮು ಅಂತ ಹೇಳ್ತಾ ಇದ್ರು. ಅದರಲ್ಲಿ ಮೇಡಮು ಫಸ್ಟ್ ಬಂದಿದ್ದಾರೆ ಅಂತ. ಯಾವುದೇ ಎಕ್ಸಾಮ್ಗೆ ಹೋಗುವಾಗ ಸ್ವಲ್ಪ ಭಯ ಎಲ್ಲರಲ್ಲೂ ಇರಬೇಕು, ಆದರೆ ಜಾಸ್ತಿ ಭಯ ಇರಬಾರ್ದು. ಇನ್ನೂ ಆ ಭಯ ಎಷ್ಟಕ್ಕೆ ಸಾಕಾಗಬೇಕು ಅಂತಂದರೆ, ನಮ್ಮನ್ನು ನಾವು ಏಕಾಗ್ರತೆ ಚಿತ್ತದಿಂದ ಏನು ಕೆಲಸ ಮಾಡ್ತಾ ಇದ್ದೀವಿ ಅದರ ಹತ್ರ ಫೋಕಸ್ ಮಾಡಿಕೊಂಡು ನಾವು ಕಲ್ತಿರೋ ಅಷ್ಟು ವಿಷಯನ ಕೊಟ್ಟಿರೋ ಸಮಯದ ಪರಿಮಿತಿ ಒಳಗಡೆಗೆ ಅಚ್ಚುಕಟ್ಟಾಗಿ ಬರೀಲಿಕ್ಕೆ ಸಾಕಾಗುವಷ್ಟು ಇದ್ರೆ ಸಾಕಾಗುತ್ತೆ ಭಯ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಡಾ ರಾಜೇಶ್ ದಿವಾಕರ್ ನಾಯಕ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಲೋಕೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಂಚಾರಿ ಪೊಲೀಸ್ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಜೆ ಶೋಭಾರಾಣಿ ಹಸಿರು ನಿಶಾನೆ ತೋರುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಸ್ತೆ ಅಪಘಾತದಲ್ಲಿ 2 ರೀತಿಯಲ್ಲಿ ಜರುಗುತ್ತದೆ. ಅದರಲ್ಲಿ ರಸ್ತೆ ಸರಿಯಿಲ್ಲದೆ ಹಾಗೂ ನಿಯಮ ಉಲ್ಲಂಘನೆಯಿಂದಾಗಿ ಜರುಗುತ್ತದೆ. ಹೀಗಾಗಿ ರಸ್ತೆ ಸುರಕ್ಷತೆ ಬಗ್ಗೆ ಎಲ್ಲರೂ ಜಾಗೃತರಾಗಬೇಕು. ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ, 3 ಮಂದಿ ವಾಹನ ಚಾಲನೆ ಮಾಡುವುದು, ಮೊಬೈಲ್ ಬಳಕೆ ಕಾನೂನುಬಾಹಿರವಾಗಿದೆ. ಯುವಜನತೆ ರಸ್ತೆ ನಿಯಮ ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಸುಮಾರು 500ರಿಂದ 600 ಮಂದಿ ಅಪಘಾತದಿಂದ ಸಾವನ್ನಪ್ಪುತ್ತಿರುವುದು ವಿಷಾದಕರ ಸಂಗತಿ. ಇದನ್ನು ತಡೆಗಟ್ಟಲು ಸುರಕ್ಷತೆ ವಾಹನ ಚಾಲನೆ ಮಾಡುವುದರ ಜೊತೆಗೆ ಜಾಗೃತಿ ಕಡ್ಡಾಯವಾಗಿ ಮಾಡಬೇಕು ಎಂದರು. ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ ಪ್ರಯುಕ್ತ ಜನವರಿ ತಿಂಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯೂಶಲಿ ಯಾವಾಗಲೂ ರಸ್ತೆ ಅಪಘಾತಗಳು ಸಂಭವಿಸೋದು ಒಂದು ಟ್ರಾಫಿಕ್ ರೋಡ್ ಏರರಿಂದ, ಇನ್ನೊಂದು ಹ್ಯೂಮನ್ ಏರರಿಂದ. ಈ ರೋಡ್ ಏರರ್ನ ನಾವು ಸರಿಪಡಿಸ್ಬೋದು, ಆದರೆ ಹ್ಯೂಮನ್ ಏರರ್ನ ಸರಿಪಡಿಸ್ಬೇಕಂದ್ರೆ ಈ ಥರ ಒಂದು ಜಾಗೃತಿ ಕಾರ್ಯಕ್ರಮ ಅತ್ಯವಶ್ಯಕವಾಗಿರುತ್ತೆ. ಯೂಶ್ವಲಿ ಆಕ್ಸಿಡೆಂಟ್ಸ್ ಆಗೋದು 2 ವೀಲರ್ಸ್ ಜಾಸ್ತಿ ಆಕ್ಸಿಡೆಂಟ್ಸ್ ಆಗಿ ಡೆತ್ ಆಗ್ತಾರೆ. ಇದರಲ್ಲಿ ವಿದೌಟ್ ಹೆಲ್ಮೆಟು, ಓವರ್ ಸ್ಪೀಡು, ಡ್ರಂಕ್ ಆ್ಯಂಡ್ ಡ್ರೈವು, ಯೂಸಿಂಗ್ ಮೊಬೈಲ್ ಫೋನ್ ವೈಲ್ ಡ್ರೈವಿಂಗ್, ಈ ಥರ ಒಂದು ವಿಚಾರದಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತೆ. ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಸುಮಾರು 1 ವರ್ಷಕ್ಕೆ 400ರಿಂದ 500 ಸಾವನ್ನ ಅಪ್ತಾರೆ 500 ಜನರು. ಇದು ಅತಿ ಹೆಚ್ಚು ಸಂಖ್ಯೆ ಆಗುತ್ತೆ. ಯಾವಾಗಲೂ ಬೇರೆ ಎಲ್ಲ ಒಂದು ಸಾವು ನಾವು ಕಂಪೇರ್ ಮಾಡಿದ್ರೆ ರಸ್ತೆ ಅಪಘಾತದಲ್ಲಿ ಸಾವು ಎಲ್ಲ ಜಿಲ್ಲೆಗಳಲ್ಲೂ ಇದು ಜಾಸ್ತಿ ಆಗುತ್ತೆ. ರಸ್ತೆ ಸುರಕ್ಷತೆಯನ್ನು ಪಾಲಿಸದೇ ಇದ್ದರೆ ಅದೊಂದು ಅರಿವು ಮೂಡಿಸೋದು ಭಾಳ ಅತ್ಯವಶ್ಯಕ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಇದರಲ್ಲಿ ತಿಳ್ಕೊಂಡಿರೋಂಥ ಒಂದು ವಿಚಾರನ ಅವರು ನಿಮ್ಮ ಮನೆಗಳಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಸುರಕ್ಷತೆಯಿಂದ ಚಾಲನೆ ಮಾಡೋದನ್ನು ಕಲಿಬೇಕು. ಎಲ್ಲರಿಗೂ ಇದಕ್ಕೆ ಸ್ವಾಗತಿಸುತ್ತೇನೆ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ ಎಂ ಮಾತನಾಡಿ, ವಾಹನ ಚಾಲನೆಯಲ್ಲಿ ಯುವಜನತೆ ಸಾಕಷ್ಟು ಪ್ರಮಾಣದಲ್ಲಿ ಸಾವನ್ನಪ್ಪುತ್ತಿರುವುದು ವಿಷಾದಕರ ಸಂಗತಿ. ಹೀಗಾಗಿ ಯುವಜನರು ಹಾಗೂ ಕುಟುಂಬದ ಸದಸ್ಯರು ಸಂಚಾರಿ ನಿಯಮ ಪಾಲನೆ ಮಾಡುವುದು ಕಡ್ಡಾಯ ಎಂದು ಹೇಳಿದರು. ಜನವರಿ ತಿಂಗಳು 1ನೇ ತಾರೀಕಿಂದ 31ನೇ ತಾರೀಕು ನಾವು ಭಾರತ ದೇಶಾದ್ಯಂತ ರಸ್ತೆ ಸುರಕ್ಷತಾ ಒಂದು ಅಭಿಯಾನವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇದರ ಪ್ರಮುಖ ಉದ್ದೇಶ ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋದ್ರ ಮೂಲಕ, ರಸ್ತೆಯ ಸುರಕ್ಷತೆಯ ನಿಯಮಗಳನ್ನ ಪಾಲನೆ ಮಾಡೋದ್ರ ಮೂಲಕ ಪ್ರತಿಯೊಬ್ಬರ ಜೀವನವನ್ನು ರಕ್ಷಣೆ ಮಾಡುವಂಥದ್ದು. ಯಾಕಂದರೆ ಅಪಘಾತ ಆದಾಗ ಒಬ್ಬರಿಗೆ ತೊಂದರೆ ಆಗಲ್ಲ, ಇಬ್ಬರಿಗೂ ಸಹ ತೊಂದರೆ ಆಗುತ್ತೆ. ಎಷ್ಟೋ ಜನ ಕುಟುಂಬದ ಮುಖ್ಯಸ್ಥರು ಅಪಘಾತದಲ್ಲಿ ಮರಣ ಹೊಂದಾಗ ಕುಟುಂಬ ಬೀದಿ ಪಾಲಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂದರೂ ಸಹ ಇತ್ತೀಚಿನ ಯುವಜನತೆ ಅದನ್ನು ಧಿಕ್ಕರಿಸ್ತಾನೆ ಇದ್ದಾರೆ. ನಾವು
ಈ ಅಪರಾಧಗಳ ದಂಡ ಹೆಚ್ಚಿಗೆ ಮಾಡಿದ್ರೂ ಸಹ ದಂಡ ಕಟ್ಟಕ್ಕೆ ರೆಡಿ ಇದ್ದಾರೆ ಹೊರತು ನಿಯಮಗಳನ್ನ ಪಾಲನೆ ಮಾಡೋಕ್ಕೆ ಯಾಕೋ ಹಿಂದೆ ಸರಿತಾ ಇರೋವಂಥದ್ದು ದುರದೃಷ್ಟಕರ. ಯಾಕಂದರೆ ರಸ್ತೆ ನಿಯಮಗಳನ್ನ ನಾವೆಲ್ಲರೂ ಸಹ ಪಾಲನೆ ಮಾಡೋಣ ಅನ್ನೋವಂಥ ಸಂಕಲ್ಪನ ನಾವು ಈಗಲಿಂದನೇ ನಾವೇ ಮಾಡಿಕೊಂಡಾಗ ಪ್ರತಿಯೊಬ್ಬರು ಸಹ ಮಾಡ್ಕೊಳ್ಳೋವಂಥ ರೀತಿ ಇದಾಗುತ್ತೆ. ಆಗ ಮಾತ್ರ ಏನು ರಸ್ತೆ ಸುರಕ್ಷತಾ ಅವೇರ್ನೆಸ್ಸು ಜಾಗೃತಿ ಹೆಚ್ಚಾಗಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಏನು ಕಾಲೇಜ್ ವಿದ್ಯಾರ್ಥಿನಿಗಳು ಶಾಲಾ ವಿದ್ಯಾರ್ಥಿಗಳೆಲ್ಲ ಏನು ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಮನೆಗಳಲ್ಲಿ ಸಹ ಹೆಚ್ಚಿನ ಅವೇರ್ನೆಸ್ಸು ಮೂಡಿಸಬೇಕು. ನಂತರ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2026ರ ಅಂಗವಾಗಿ ವಿದ್ಯಾರ್ಥಿಗಳು ಮಂಡ್ಯ ನಗರದ ಪ್ರಮುಖ ರಸ್ತೆಯಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ಜಾಗೃತಿ ಜಾಥಾ ನಡೆಸಿ ಅರಿವು ಮೂಡಿಸಿದರು. ಜಾಥಾದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಗಂಗಾಧರ ಸ್ವಾಮಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಚೆಲುವಯ್ಯ, ಮಂಡ್ಯ ಉಪವಿಭಾಗ ಉಪಾಧ್ಯಕ್ಷರಾದ ಎಚ್ ಲಕ್ಷ್ಮೀನಾರಾಯಣ ಪ್ರಸಾದ್, ಮಂಡ್ಯ ಸಂಚಾರ ಪೊಲೀಸ್ ಠಾಣೆ ಪೊಲೀಸ್ ನಿರೀಕ್ಷಕ ಎಚ್.ಆರ್. ಸಿದ್ದಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮನರೇಗಾ ಯೋಜನೆಯನ್ನು ರದ್ದುಪಡಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದಿರುವುದನ್ನು ವಿರೋಧಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರು ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಪ್ರತಿಭಟಿಸಿದರು. ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿರುವ ವಿಬಿಜಿ ರಾಮ್ಜಿ ಯೋಜನೆಯು ದೇಶದ 14 ಕೋಟಿ ಬಡ ಕುಟುಂಬಗಳ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತಿದೆ. ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಮೊಟಕುಗೊಳಿಸುವ ಹಾಗೂ ರಾಜ್ಯದ ಘನತೆಗೆ ಧಕ್ಕೆ ತರುವ ಕಾನೂನನ್ನು ಕಾಂಗ್ರೆಸ್ ಸಹಿಸುವುದಿಲ್ಲ ಎಂದರು. ಬಿಜೆಪಿಗೆ ಆರ್ಎಸ್ಎಸ್ಗೆ ಹೇಳಿ ಧಿಕ್ಕಾರ, ಬಿಜೆಪಿಗೆ ಹೇಳಿ ಧಿಕ್ಕಾರ, ಬಿಜೆಪಿ ಅಮಿತ್ ಶಾ ಆರ್ಎಸ್ಎಸ್ಗೆ ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿ ಬಿಜೆಪಿಗೆ ಹೇಳಿ ಧಿಕ್ಕಾರ, ಬಿಜೆಪಿಗೆ ಹೇಳಿ ಧಿಕ್ಕಾರ, ಮಹಿಳೆಯರ ವಿರೋಧಿ ಬಿಜೆಪಿ ಆರ್ಎಸ್ಎಸ್ಗೆ ಹೇಳಿ ಧಿಕ್ಕಾರ, ಬಡವರ ವಿರೋಧಿ ಬಿಜೆಪಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಮೋದಿಗೆ ಹೇಳಿ ಧಿಕ್ಕಾರ, ದೇಶದ್ರೋಹ ಮಾಡುತ್ತಿರುವ ಬಿಜೆಪಿ ಮೋದಿಗೆ ಹೇಳಿ ಧಿಕ್ಕಾರ. ನಾವು ರಾಷ್ಟ್ರಪಿತ ಎಂದು ಯಾರನ್ನೂ ಕರೆಯುತ್ತಿದ್ದೇವೋ ಅವರನ್ನು ಸುಮ್ಮನೆ ಬಿಡುತ್ತಿಲ್ಲ. ಗಾಂಧೀಜಿ ಅವರನ್ನು ನಿಂದನೆ ಮಾಡುತ್ತಿದ್ದಾರೆ. ಮನಮೋಹನ್ ಸಿಂಗ್ ಪ್ರಧಾನಿಯಾದಾಗ ಮನರೇಗಾ ಯೋಜನೆ ಜಾರಿಗೆ ತಂದರು. ದೇಶದ 800 ಜಿಲ್ಲೆಗಳ ಪೈಕಿ ಆರಂಭದಲ್ಲಿ ಬರಗಾಲ ಇರುವ ಜಿಲ್ಲೆಯಲ್ಲಿ ಅನುಷ್ಠಾನಕ್ಕೆ ತಂದರು. ಬಳಿಕ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗೆ ವಿಸ್ತರಿಸಿದರು. ಆದರೆ ಬಿಜೆಪಿಯವರು ಯೋಜನೆ ಬದಲಾಯಿಸುವ ಮೂಲಕ ಅಮಾನವೀಯ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗಾಂಧೀಜಿಯವರ ಹೆಸರನ್ನು ತೆಗೆದು ಜಿ.ರಾಮ್ಜಿ ಅಂತ ಒಂದು ನರೇಗಾದನ್ನು ಉಪಯೋಗಿಸಿಕೊಂಡು ನಾವು ಹೋರಾಟ ಮಾಡುತ್ತೇವೆ ಎಂದು ಕೇಳುತ್ತೇವೆ. ಕೇಂದ್ರ ಸರ್ಕಾರದವರು ಈ ನರೇಗಾಕ್ಕೆ ನಮಗೆ ಪೂರ್ಣ ಪ್ರಮಾಣದ ಹಣವನ್ನು ಅಲ್ಲಿಂದ ನಮಗೆ ಬಿಡುಗಡೆ ಮಾಡ್ತಾ ಇದ್ರು. ಈಗ ಏಕಾಏಕಿ ರಾಮ್ಜಿ ಅನ್ನೋ ಹೆಸರಲ್ಲಿ ಇದನ್ನು ನರೇಗಾನ ಹೆಸರು ಬದಲಾವಣೆ ಮಾಡಿ 60-40% ನಾವು ಇದಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇದು ರಾಜ್ಯ ಸರ್ಕಾರಕ್ಕೆ ತುಂಬ ಹೊರೆಯಾಗಿರುವಂಥ ವಿಷಯವಾಗಿದೆ. ಇದರಿಂದ ಹಳ್ಳಿನಲ್ಲಿ ನಮ್ಮ ಗ್ರಾಮಾಂತರ ಜನರು ಇದರಿಂದ ತುಂಬ ಉಪಯೋಗ ಪಡ್ಕೊಳ್ತಾ ಇರೋದ್ರಿಂದ ಇದನ್ನು ಯಾವಾಗ ಇದರಿಂದ ಈ ಥರ ಹೊರೆ ಆದರೆ ನಮ್ಮ ಜನಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಇದರ ಅರಿವು ಎಷ್ಟೋ ಜನಕ್ಕೆ ಇರೋದಿಲ್ಲ. ಆದ್ದರಿಂದ ನಮ್ಮ ಪಕ್ಷದವರು ಇದಕ್ಕೋಸ್ಕರ ತುಂಬ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿಂದ ಸಾಂಕೇತಿಕವಾಗಿ ಇದನ್ನು ನಾವು ಮಂಡ್ಯದಲ್ಲಿ ಶುರು ಮಾಡಿದ್ದೀವಿ. ಇದನ್ನು ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಡೆಯೂ ಇದನ್ನು ಸತತವಾಗಿ ನಾವು ಮಾಡ್ತಾನೇ ಇರ್ತೀವಿ. ಇದನ್ನು ನಾವು ತುಂಬ ಸಿವಿಯರ್ ಆಗಿ ನಾವು ಇದನ್ನು ವಿರೋಧ ಮಾಡ್ತೀವಿ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆಯೋಕ್ಕೆ ಈ ಬಿಜೆಪಿ ಸರ್ಕಾರ ತುಂಬ ಆಟಗಳು ಆಡ್ತಾ ಇದೆ. ಇದನ್ನು ನಡೆಯಲ್ಲ. ಯಾಕಂದರೆ ಅವ್ರಿಗೇನು ಗೊತ್ತಿಲ್ಲ ಮಹಾತ್ಮ ಗಾಂಧಿಯವರು ಏನು ತ್ಯಾಗ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಅಂತ. ದಯವಿಟ್ಟು ನಾವು ಇದು ಹೋರಾಟವನ್ನು ಇವರು ಏನಾದರೂ ನಿಲ್ಲಿಸದೇ ಇದ್ದರೆ ನಮ್ಮ ನಿಜ ಹೇಳಬೇಕು ಅಂದರೆ ನಮ್ಮ ರೈತರಿಗೆಲ್ಲ ತೊಂದರೆ ಆಗುತ್ತೆ. ಇದು ಏನಾದರೂ ಇವರು ನಿಲ್ಲಿಸದೇ ಇದ್ದರೆ ನಾವು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಿ ನಾವು ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿ ನಾನು ಬಯಸ್ತೇನೆ. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕೀಲಾರ ರಾಧಾಕೃಷ್ಣ ಮಾತನಾಡಿ, ದೇಶದ ರೈತರು ಕೂಲಿ ಕಾರ್ಮಿಕರ ಹಿತ ಕಾಪಾಡಲಿಕ್ಕೆ ಆಗುತ್ತಿಲ್ಲ. ನರೇಗಾ ಇದ್ದಾಗ ರಾಜ್ಯಕ್ಕೆ 4500 ಕೋಟಿ ಅನುದಾನ ಬರುತ್ತಿತ್ತು. ಆದರೀಗ 2500 ಕೋಟಿ ರೂ ಕೂಡ ಬರಲ್ಲ. ಈ ಯೋಜನೆ ಗ್ರಾಮ ಪಂಚಾಯಿತಿಗಳಿಗಿರುವ ಅಧಿಕಾರವನ್ನು ಮೊಟಕುಗೊಳಿಸಲಿದೆ. ರೈತ ವಿರೋಧಿ ಕಾಯ್ದೆಗಳನ್ನು ಹಿಂತೆಗೆದುಕೊಂಡಂತೆ ಈ ಯೋಜನೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು.
ಕೇಂದ್ರ ಸರ್ಕಾರ ಏನು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಬಡ ಜನರ ಬಗ್ಗೆ ಏನು ಮನಮೋಹನ್ ಸಿಂಗ್ ಜಿ ಅವರ ಸರ್ಕಾರ ರೂಪುಗೊಳಿಸಿದ್ದು ನರೇಗಾ ಕಾರ್ಯಕ್ರಮವನ್ನು ರದ್ದು ಮಾಡಿ ರಾಮ್ಜಿ ಎನ್ನುವ ಒಂದು ಹೆಸರಿನಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ದೇಶದಿಂದ ತೆಗೆಯುವಂಥ ಒಂದು ದೊಡ್ಡ ಹುನ್ನಾರವನ್ನು BJP ಸರ್ಕಾರ ಮಾಡ್ತಾ ಇದೆ. ಇದು ಖಂಡನೀಯ. ಇದನ್ನು ಇಡೀ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಕಟುವಾಗಿ ಟೀಕೆ ಮಾಡಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಈ ಮುಖಾಂತರ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಮತ್ತೆ ನರೇಗಾ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಸಮಿತಿಯ ಸುಜಾತಾ ಸಿದ್ದಯ್ಯ, ಜ್ಯೋತಿ, ಕಮಲಾರಾಜು, ಪದ್ಮಾ, HM ಉದಯಕುಮಾರ್, MS ಅಭಿಲಾಷ್ ಇತರರು ಭಾಗವಹಿಸಿದ್ದರು. 2027 ನವೆಂಬರ್ 4ರಂದು ತೆರೆಕಂಡ ಬನಾರಸ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಸಚಿವ ಜಮೀರ್ ಪುತ್ರ ಝೈದ್ ಖಾನ್ ನಟನೆಯ ಮುಂದಿನ ಬಹುನಿರೀಕ್ಷಿತ ಚಿತ್ರ ಕಲ್ಟ್ ಜನವರಿ 23ರಂದು ರಾಜ್ಯಾದ್ಯಂತ ಬಿಡುಗಡೆ ಹೊಸ್ತಿಲಿನಲ್ಲಿದೆ. ಉಪಾಧ್ಯಕ್ಷ ಖ್ಯಾತಿಯ ಅನಿಲ್ ಕುಮಾರ್ ನಿರ್ದೇಶನದ ಈ ಸಿನಿಮಾದಲ್ಲಿ ಕನ್ನಡದ ಖ್ಯಾತ ನಟಿಯರಾದ ರಚಿತಾ ರಾಮ್ ಮತ್ತು ಮಲೈಕಾ ವಸುಪಾಲ್ ಪ್ರಮುಖ ಪಾತ್ರಗಳನ್ನು ಮಾಡಿದ್ದು, ಸಕ್ಕರೆ ನಾಡು ಮಂಡ್ಯದಲ್ಲಿ ಕಲ್ಟ್ ಸಿನಿಮಾ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಅಭಿಮಾನಿಗಳು ಪಟಾಕಿ ಸಿಡಿಸಿ ಕ್ರೇನ್ ಮೂಲಕ ಬೃಹತ್ ಬೆಲ್ಲದ ಹಾರ ಹಾಕಿ ಅದ್ದೂರಿ ಸ್ವಾಗತಿಸಿದರು. ನಟ ಝೈದ್ ಖಾನ್ ನಟಿ ಮಲೈಕಾ ವಸುಪಾಲ್ ಮೊದಲಿಗೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಕನ್ನಡ ಸಿನಿಮಾವನ್ನು ಮಂಡ್ಯ ಜನರು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಿ ಎಂದು ನಟ ಝೈದ್ ಖಾನ್, ನಟಿ ಮಲೈಕಾ ವಸುಪಾಲ್ ಮನವಿ ಮಾಡಿದರು. ಅದೇ ಸರ್, ಇವತ್ತು ಮಂಡ್ಯದಲ್ಲಿ ನಮ್ಮ ಸಿನಿಮಾದ ಕಲ್ಟ್ ಸಿನಿಮಾ ಪ್ರಮೋಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲೇ ಫಸ್ಟ್ ನಾನು ಎಲ್ಲೇ ಮಂಡ್ಯಕ್ಕೆ ಬಂದರೂ ಕೂಡ ಫಸ್ಟ್ ಕಾಳಿಕಾಂಬಾ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅವರ ಆಶೀರ್ವಾದ ತಗೊಂಡೆ ನಾನು ಮಂಡ್ಯ ಜಿಲ್ಲೆಗೆ ಕಾಲಿಡೋದು. ಸೊ ಅದೇ ಹಾಗೇನೆ ಇವತ್ತು ಕಲ್ಟ್ ಸಿನಿಮಾದ ಏನು ಪ್ರಮೋಷನ್ ನಾವು ಇಟ್ಕೊಂಡಿದ್ದೀವಿ, ಸೊ ಇಲ್ಲಿ ಆಶೀರ್ವಾದ ತಗೊಂಡು ಈಗ ಪ್ರಚಾರ ಶುರು ಮಾಡ್ತೀವಿ ಸರ್. ಹೌದು ಸರ್, ತುಂಬ ಖುಷಿ ಆಗ್ತಿದೆ. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅವ್ರ ಪ್ರೀತಿಗೋಸ್ಕರ ನಾವು ಪಡ್ಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು ಇವತ್ತು. ಸೊ ಯಾವತ್ತಿದ್ರೂ ಮಂಡ್ಯ ಜನ ಅಂದರೆ ನಾನು ಯಾವತ್ತಿದ್ರೂ ಚಿರುಣಿ. ಏನಕ್ಕೆ ನಾನು ಮೊದಲನೇ ಸಿನಿಮಾಗೆ ಬಂದಾಗಲೂ ಕೂಡ ಅವ್ರು ಅದೇ ಥರ ಪ್ರೀತಿ ತೋರಿಸಿದ್ರು. ಈ ಬಾರಿ ಕೂಡ ಡಬಲ್ ಪ್ರೀತಿ ತೋರಿಸಿದ್ದಾರೆ. ಸೊ ಯಾವತ್ತಿದ್ರೂ ಮಂಡ್ಯ ಜನತೆಗೆ ನಾನು ಯಾವತ್ತಿದ್ರೂ ಚಿರುಣಿ. ಅದೇ ಜನವರಿ 23ಗೆ ಇನ್ನು 3 ದಿನ ಅಷ್ಟೇ ನಮ್ಮ ಮುಗೀತು, ಪ್ರಚಾರ ಮುಗೀತು, ನಮ್ಮ ಮಾತುಗಳು ಮುಗೀತು. ಈಗ ನೀವುಗಳು ಕರ್ನಾಟಕದ ಜನ ನಿರ್ಧಾರ ಮಾಡಬೇಕಾಗಿರೋದು, ನನ್ನ ಆಶೀರ್ವಾದ ಮಾಡಬೇಕಾಗಿರೋದು. ಜನವರಿ 23ಗೆ ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ದೇವಿ ಆಶೀರ್ವಾದದಿಂದ ನೀವೆಲ್ಲ ಸಿನಿಮಾ ನೋಡಿ ಯಶಸ್ವಿಗೊಳಿಸಿ ಅಂತ ಕೇಳಿಸ್ಕೊತೀನಿ. ಧನ್ಯವಾದ. ಬಳಿಕ ಹಸಿರು ಟವೆಲ್ ಹಾಕಿ ಎತ್ತಿನ ಗಾಡಿ ಏರಿದ ಸಚಿವ ಜಮೀರ್ ಪುತ್ರ ಬೃಹತ್ ಬೈಕ್ ರ್ಯಾಲಿ ಮೂಲಕ ಕಾಳಿಕಾಂಬಾ ದೇವಸ್ಥಾನದಿಂದ ಹೊಳಲು ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಿದರು. ಶಾಸಕ ಗಣಿಗ ರವಿಕುಮಾರ್ ಎಲ್ಲರೂ ಸಹ ಸಿನಿಮಾ ನೋಡಿ ಆಶೀರ್ವದಿಸಿ ಎಂದು ಸಚಿವರ ಮಗನ ಸಿನಿಮಾ ಪ್ರಚಾರದಲ್ಲಿ ಭಾಗವಹಿಸಿ ಶುಭ ಕೋರಿದರು.
ಇದೇ ವೇಳೆ ಅಯೋಗ್ಯ ಚಿತ್ರದ ನಿರ್ದೇಶಕ ಮಹೇಶ್, ಮೂಡಾ ಮಾಜಿ ಅಧ್ಯಕ್ಷ ನಹೀಂ, ವಿಜಯ್ ಕುಮಾರ್, ಶ್ರೀಧರ್ ಸೇರಿದಂತೆ ಅಭಿಮಾನಿಗಳು ಭಾಗಿಯಾಗಿದ್ದರು. ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಅವ್ಯರ್ಹಳ್ಳಿ ಗ್ರಾಮದಲ್ಲಿ ಆರ್ಚ್ ನಿರ್ಮಾಣ, ಹರಳಕೆರೆ ಗ್ರಾಮದಲ್ಲಿ ಐಮೋಸ್ ದೀಪ, ರಸ್ತೆ ಅಭಿವೃದ್ಧಿ, ಹಳೆಹಳ್ಳಿ ಗ್ರಾಮದಲ್ಲಿ ಬಸ್ ನಿಲ್ದಾಣದ, ಕೊಪ್ಪ ಗ್ರಾಮದಲ್ಲಿ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆ ನೀಡಿದ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ತಮ್ಮ ಅನುದಾನದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನನ್ನ ಚುನಾವಣೆಗೆ ಹೆಗಲು ಕೊಟ್ಟು ನಿಂತವರು ಹರಳಕೆರೆ ಗ್ರಾಮದ ರವಿ ಹಾಗೂ ಶಿವರಾಮ್ರವರು. ಅವರ ಪ್ರೀತಿ ವಿಶ್ವಾಸವನ್ನ ನಾನು ಎಂದಿಗೂ ಮರೆಯಲಾಗಲ್ಲ. ಅವರ ಕೋರಿಕೆ ಮೇರೆಗೆ ಇವತ್ತು ಹರಳಕೆರೆ ಗ್ರಾಮಕ್ಕೆ ಹಲವು ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ನೆರವೇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಅನುದಾನವನ್ನು ಕೊಪ್ಪ ಭಾಗಕ್ಕೆ ನೀಡುತ್ತೇನೆ. ನಾನು 4 ಜಿಲ್ಲೆಗಳಿಗೆ ನನಗೆ ಬರುವ 2 ಕೋಟಿ ಅನುದಾನವನ್ನ ಹಂಚಬೇಕಾಗಿದೆ. ಯಾರು ಕೂಡ ಬೇಸರ ಮಾಡಿಕೊಳ್ಳಬಾರದು. ಯಾವುದೇ ಮೂಲಭೂತ ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ಕರೆ ಮಾಡಿ. ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಎಂದರು. ಈ ಊರಲ್ಲಿ ಏನೇ ಕುಂದು ಕೊರತೆ ಇರಲಿ, ನಾನು ನಿರಂತರವಾಗಿ ಈ ಊರಾಗ್ಬೋದು, ಬೆಳ್ಳೆಕೆರೆ ಆಗ್ಬೋದು, ಚಿಕ್ಕನಹಳ್ಳಿ ಆಗ್ಬೋದು, ಈಗ ಹಳೆಹಳ್ಳಿಗೆ ಹೋಗಿದ್ದೆ. ಹಳೆಹಳ್ಳಿಗೆ ನನ್ನ ಸ್ನೇಹಿತ ರೋಹಿತ್ ಬಾಬು ಬಂದಿದ್ದ. ಸರ್, ನಮ್ಮ ಊರಿಗೆ ಒಂದು ದೇವಸ್ಥಾನ ಬೇಕು ಸರ್ ಅಂತಂದ. ದೇವಸ್ಥಾನ ಅಲ್ಲ, ಬಸ್ ಸ್ಟ್ಯಾಂಡ್ ಆಗಬೇಕು ಅಂತಂದ. ಆಯ್ತಪ್ಪ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅದನ್ನೂ ಶಂಕುಸ್ಥಾಪನೆ ಮಾಡ್ಬಿಟ್ಟು ನಾವು ಉದ್ಲಿ ಪೂಜೆ ಮಾಡ್ಬಿಟ್ಟು ಬಂದು ಒಂದು ಮಸ್ಲೈಟ್ ಆಗಬೇಕು ಅಂತ ನಮ್ಮ ರವಿಯಣ್ಣ ಕೇಳ್ಕೊಂಡಿದ್ರು. ದೇವಸ್ಥಾನದಲ್ಲಿ ಅದನ್ನೂ ಶಂಕುಸ್ಥಾಪನೆ ಆಯಿತು. ಅದಾದ ನಂತರ ಮಶಾಣ ಅಭಿವೃದ್ಧಿ ಆಗಬೇಕು ಸರ್ ಅಂತಂದಿದ್ರು. ಅಂಬುಸುಧಾ ಪಿಕಪ್ಪನ್ ರಸ್ತೆನೂ ಗುದ್ಲಿ ಪೂಜೆ ಮಾಡಿಬಿಟ್ಟು ಬಂದು ನನಗೆ ಈ ಬರೀ 2 ಕೋಟಿ ರೂಪಾಯಿ ಮಾತ್ರ ಅನುದಾನ ಬರ್ತದೆ. ನಾನು ಅದನ್ನು 29 ತಾಲೂಕಿಗೆ ಹಂಚಬೇಕು. ನಾನು ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ 4 ಜಿಲ್ಲೆ ಒಳಪಟ್ಟು ಬರ್ತದೆ. ಶಿಕ್ಷಕರು ಈಗ ನಮಗೆ ಬರೋವೆಲ್ಲ ಗೌರ್ಮೆಂಟ್ ಶಾಲೆಗಳು ಎಲ್ಲ ಸೋರಿಕೆ ಆಗಿವೆ. ತುಂಬ ಕಡೆ ವಾಶ್ರೂಮ್ಗಳಿಲ್ಲ, ಕಾಂಪೌಂಡ್ಸ್ಗಳಿಲ್ಲ. ನಾನು ಸಾಧ್ಯವಾದಷ್ಟು ನನ್ನ ತವರಿಗೆ ಈ ಹಳಕೆರೆ ಊರನ್ನು ನನ್ನ ತವರೂರು ಅಂತ ಭಾವಿಸಿ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಅನುದಾನ ಮಾಡಿಕೊಡ್ತೀನಿ. ಯಾವುದೇ ಕುಂದುಕೊರತೆ ಇರಲಿ, ಯಾವುದೇ ಸಣ್ಣ ಪುಟ್ಟ ಕೆಲಸ ಇರಲಿ, ನನ್ನ ಹತ್ರ ಬನ್ನಿ, ನಾನು ಕೆಲಸ ಮಾಡಿಕೊಡ್ತೀನಿ, ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ. ಯಾವುದು ಹಂಚ್ಕೋಬೇಡಿ. ನಿಮ್ಮ ಮನೆ ಮಗನಾಗಿ ನಾನು ಕೆಲಸ ಮಾಡಿಕೊಡ್ತೀನಿ. ನಾನು ಕಳೆದ 2 KDP ಮೀಟಿಂಗಲ್ಲಿ ಪ್ರಸ್ತಾವನೆ ಮಾಡಿದೆ. ನಮ್ಮ ಹಳಕೆರೆ ಕೆರೆ ತುಂಬಿಲ್ಲ, ಕೊಪ್ಪದ ಕೆರೆ ತುಂಬಿಲ್ಲ, ಅಂಶಪುರದ ಕೆರೆ ತುಂಬಿಲ್ಲ, ನೀರಾವರಿ ಏನು ಮಾಡ್ತಾ ಇದ್ದೀರಿ, ಮನಗಿದ್ದೀರಲ್ಲ ಅಂದ್ಬಿಟ್ಟು ಜೋರಾಗಿ ಗಲಾಟೆ ಮಾಡಿದೆ. ಆ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಈ ವೇಳೆ ಗ್ರಾಮದ ಮುಖಂಡರಾದ ರವಿ, ಕೊಪ್ಪ ಭಾಗದ ಜೆಡಿಎಸ್ ಮುಖಂಡ ಗಿರೀಶ್, ಕೆಟಿ ಲಕ್ಷ್ಮಣ್, ಚಂದ್ರು, ದೇವರಾಜು, ಕೃಷ್ಣೇಗೌಡ, ಸಿದ್ದಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಸರ್ಕಾರಿ ಶಾಲೆಗಳ ವಿಲೀನ ವಿರೋಧಿಸಿ ಹಸಿರು ಸೇನೆ ಜತೆಗೂಡಿ ಜನವರಿ 26ರ ಗಣರಾಜ್ಯೋತ್ಸವದಂದು ರಾಜ್ಯದ ಎಲ್ಲ 31 ಜಿಲ್ಲಾ ಕೇಂದ್ರಗಳಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 40,000ಕ್ಕೂ ಹೆಚ್ಚು ಶಾಲೆಗಳನ್ನು ಮ್ಯಾಗ್ನೆಟ್ ಮತ್ತು ಕೆಪಿಎಸ್ ಹೆಸರಿನಲ್ಲಿ ವಿಲೀನ ಮಾಡಲಾಗುತ್ತಿದೆ. ಇದರಿಂದ ಬಡ ಮಕ್ಕಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಲಿದ್ದಾರೆ ಎಂದರು. ಸಂವಿಧಾನದ ಆರ್ಟಿಕಲ್ 21A-ನಂತೆ ಜನಸಾಮಾನ್ಯರಿಗೆ ಗುಣಮಟ್ಟದ ಉಚಿತ ಶಿಕ್ಷಣದ ಹಕ್ಕು ಸರ್ಕಾರಗಳು ನೀಡುವಲ್ಲಿ ವಿಫಲವಾಗಿವೆ. ರಾಜ್ಯದ ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿವೆ. ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಿ ಖಾಸಗಿ ಸಂಸ್ಥೆಗಳಿಗೆ ನೆರವಾಗಲು ಸರ್ಕಾರವು ಸಂವಿಧಾನ ಸಮಾಜ ವಿರೋಧಿ ಕೆಲಸಕ್ಕೆ ಮುಂದಾಗಿವೆ ಎಂದು ಹೇಳಿದರು. ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾರೆ, ಇವರು ಕೊಡ್ತಾ ಇಲ್ಲ. ಮೂಲಭೂತ ಸೌಕರ್ಯನೂ ಇಲ್ಲ, ಗುಣಮಟ್ಟದ ಶಿಕ್ಷಣವೂ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಸುಮಾರು ಶಾಲೆಗಳು ಖಾಸಗಿ ಮಾಲೀಕತ್ವದಲ್ಲಿ MLAಗಳದ್ದು, ಮಂತ್ರಿಗಳದ್ದೇ ಆಗಿದ್ದಾವೆ. ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಯಾವುವೂ ಇಲ್ಲ. ಈಗ ಎಲ್ಲ ಖಾಸಗಿ ತಂದಲ್ಲೇ ನಡೀತಾ ಇದ್ದಾವೆ. ನಾವು ಕೇಳ್ತಾ ಇರೋದು ಇಷ್ಟೇ, ಈ ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಇರಬೇಕು. ಅವ್ರ ಮಂತ್ರಿ ಮಕ್ಕಳಾಗಲಿ, ಬಡವ್ರ ಮಕ್ಕಳಾಗಲಿ, ಎಲ್ರಿಗೂ ಒಂದೇ ರೀತಿ ಶಿಕ್ಷಣ ಇರಬೇಕು. ಏನು ನಾವು LKGಯಿಂದ 5ನೇ ತರಗತಿವರೆಗೂ ದ್ವಿಭಾಷೀಯ ಶಿಕ್ಷಣ ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಬರಬೇಕು. ಮತ್ತು 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಅನುದಾನಿತ ಶಾಲೆಗಳು
ವಸತಿ ಶಾಲೆಗಳಾಗಬೇಕು. ಹಾಗಾದರೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಶಿಕ್ಷಣ ಸಿಗುತ್ತೆ. ಇವರು ಗ್ರಾಮೀಣ ಪ್ರದೇಶಕ್ಕೆ ಒಂದು ರೀತಿ ಇವತ್ತು ಇಂಗ್ಲೀಷ್ ವ್ಯಾಮೋಹ ಎಲ್ಲ ಹಳ್ಳಿ ಜನಗಳಿಗೂ ಬೇಕು. ಅದನ್ನು ಮಾಡಬೇಕಾದವ್ರು ಯಾರು? ಸರ್ಕಾರದವ್ರು ಮಾಡ್ಬೇಕು ತಾನೆ. ಮೇಸ್ಟ್ರಿಗಳಿಲ್ಲ ಅಂತಾರೆ, ಮೇಡಮ್ಗಳಿಲ್ಲ ಅಂತಾರೆ. ಅದಕ್ಕೆ ವ್ಯಾಮೋಹ ಏನೋ ಬೇರೆ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸಾಲ ಸೋಲ ಮಾಡಿ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಹಳ್ಳಿ ಜನಗಳು. ಈಗ ಇವರು ವಿಲೀನ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಎಲ್ಲ ನಾನು ನೋಡ್ತಾನೆ ಇದ್ದೀನಿ ಮೊಬೈಲಲ್ಲಿ ಮತ್ತು ಬೇರೆ ಪತ್ರಿಕೆಗಳಲ್ಲೆಲ್ಲ. ಎಲ್ಲ ಜಿಲ್ಲೆಗಳಿಂದನೂ ಎಲ್ಲ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ತಾಲೂಕು ಗೌರವಾಧ್ಯಕ್ಷ ಶಿವಳ್ಳಿ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ, ಹಸಿರು ಸೇನೆ ಅಧ್ಯಕ್ಷ ಸಂತೋಷ್ ಮಂಡ್ಯಗೌಡ, ಎಸ್ಡಿಎಂಸಿ ಅಧ್ಯಕ್ಷ ತಗ್ಗಹಳ್ಳಿ ಅನಿಲ್ ಕುಮಾರ್ ಮಂಜು ಇದ್ದರು. ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ವತಿಯಿಂದ ಜನವರಿ 24ರಂದು ಬೃಹತ್ ಹಿಂದೂ ಸಮಾಜೋತ್ಸವ ಮತ್ತು ಶೋಭಾಯಾತ್ರೆಯನ್ನು ನಗರದ ಗುತ್ತಲು ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ರಾಜಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಧರ್ಮದ ಉಳಿವು ಮೌಲ್ಯತೆಯ ಜಾಗೃತಿ ಹೆಚ್ಚಿಸುವ ಸಲುವಾಗಿ ಸಮಾಜೋತ್ಸವ ಆಯೋಜಿಸಲಾಗಿದೆ ಎಂದರು. ಅಂದು ಮಧ್ಯಾಹ್ನ 3:30ಕ್ಕೆ ಶೋಭಾಯಾತ್ರೆ ನಡೆಯಲಿದೆ. ಸಂಜೆ 4:45ಕ್ಕೆ ಸಮಾಜೋತ್ಸವದ ಸಭಾ ಕಾರ್ಯಕ್ರಮವು ಕುವೆಂಪು ಶಾಲೆ ಆವರಣದಲ್ಲಿ ನೆರವೇರಲಿದೆ. 60ಕ್ಕೂ ಹೆಚ್ಚು ಕಡೆ ಸಮಾಜೋತ್ಸವ ಕಾರ್ಯಕ್ರಮ ನಡೆಸಲಾಗಿದೆ. ಗುತ್ತಲು ಪ್ರಮುಖ ರಸ್ತೆಗಳಲ್ಲಿ ಜಾನಪದ ಕಲಾತಂಡಗಳೊಂದಿಗೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮಾಡಲಾಗುವುದು. ಬೇಬಿ ಬೆಟ್ಟದ ಶ್ರೀರಾಮ ಯೋಗೀಶ್ವರ ಮಠದ ಶ್ರೀ ಶಿವಬಸಪ್ಪ ಸ್ವಾಮೀಜಿ ಮೆರವಣಿಗೆ ಚಾಲನೆ ನೀಡುವರು ಎಂದು ಹೇಳಿದರು. ಹಿಂದೂ ಧರ್ಮದ ವಾಗ್ಮಿಗಳಾದ ನವೀನ್ ಸುಬ್ರಹ್ಮಣ್ಯ ಭಾಗವಹಿಸಿ ಸಮಾಜದ ಏಕತೆ ರಕ್ಷಣೆ ಕುರಿತು ಮಾತನಾಡಲಿದ್ದು, ಕಾರ್ಯಕ್ರಮದಲ್ಲಿ 1500ಕ್ಕೂ ಹೆಚ್ಚು ಮಂದಿ ಭಾಗವಹಿಸುವ ನಿರೀಕ್ಷೆಯಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಧರ್ಮೀಯರು ಭಾಗವಹಿಸುವಂತೆ ಮನವಿ ಮಾಡಿದರು. ಸಮಿತಿ ಮಂಡ್ಯ ಇದರಿಂದ ದಿನಾಂಕ 24/1/2026 ಮಂಡ್ಯ ಗುತ್ತಲಿನಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಿದ್ದೀವಿ. ಇದು ಮಂಡ್ಯದಲ್ಲಿ ಸನಾತನ ಧರ್ಮದ ಉಳಿವು, ಹಿಂದೂ ಸಮಾಜದ ಏಕತೆ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ಜಾಗೃತಿಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಈಗ ಆಲ್ರೆಡಿ ಶುರುವಾಗಿದೆ, ಸುಮಾರು ಕಡೆ ಕಾರ್ಯಕ್ರಮಗಳು ನಡೀತಾ ಇದೆ. ಸುಮಾರು 60ಕ್ಕಿಂತ ಹೆಚ್ಚು ಈ ಥರ ಕಾರ್ಯಕ್ರಮಗಳು ನಡೆಯುತ್ತೆ. ಇದರ ಭಾಗವಾಗಿ ಮಂಡ್ಯ ನಗರದಲ್ಲಿ ಗುತ್ತಲು ಭಾಗದಲ್ಲಿ ಇದೇ ಬರುವ ಜನವರಿ 24ರಂದು ಶನಿವಾರ ಈ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ದಿನಾಂಕ 24 ಮತ್ತು 2026 ಶನಿವಾರ. ಸ್ಥಳ ಬಂದ್ಬಿಟ್ಟು ಕುವೆಂಪು ಶಾಲೆ ಆವರಣ, ಗುತ್ತಲು ಮುಖ್ಯ ರಸ್ತೆ, ಗುತ್ತಲು ಮಂಡ್ಯದಲ್ಲಿ ನಡೀತಾ ಇದೆ. ಸಮಯ ಬಂದ್ಬಿಟ್ಟು 3:30ಕ್ಕೆ ಆರಂಭ ಆಗುತ್ತೆ. ಈ ಕಾರ್ಯಕ್ರಮದ ಅಂಶಗಳು ಹೀಗಿರುತ್ತೆ. ಭವ್ಯ ಮೆರವಣಿಗೆ ಬಂದ್ಬಿಟ್ಟು ಕಾರ್ಯಕ್ರಮದ ಅಂಗವಾಗಿ ಗುತ್ತಲು ಮುಖ್ಯ ರಸ್ತೆಯಲ್ಲಿ ಪ್ರಮುಖ ವೃತ್ತದಲ್ಲಿ ವಿವಿಧ ಜಾನಪದ ಕಲಾತಂಡಗಳ ಜೊತೆಗೆ ಮತ್ತು ಸ್ತಬ್ಧ ಚಿತ್ರಗಳೊಂದಿಗೆ ಭವ್ಯ ಶೋಭಾಯಾತ್ರೆಯನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಜೊತೆಗೆ ನಾಡಿನ ಪ್ರಸಿದ್ಧ ಮಠಾಧೀಶರಾದ ಶ್ರೀ ಶಿವಬಸಪ್ಪ ಸ್ವಾಮೀಜಿಯವರು ರಾಮಯೋಗೀಶ್ವರ ಮಠ, ಬೇಬಿ ಬೆಟ್ಟ ಇವರ ಪಾದಪೂಜೆಯೊಂದಿಗೆ ಪ್ರಾರಂಭವಾಗುತ್ತೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಪ್ರಕಾರ ವಾಗ್ಮಿಗಳಾದಂಥ ಶ್ರೀಯುತ ನವೀನ್ ಸುಬ್ರಹ್ಮಣ್ಯ, ಸಾಮಾಜಿಕ ಕಾರ್ಯಕರ್ತರು, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾಜದ ಏಕತೆ ಮತ್ತು ಧರ್ಮ ರಕ್ಷಣೆಯ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಈ ಸಮಾವೇಶದಲ್ಲಿ ಮಂಡ್ಯ ನಗರದ ಸುತ್ತಮುತ್ತಲಿನ ಸುಮಾರು 1500ಕ್ಕಿಂತಲೂ ಅಧಿಕವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೂ ಬಾಂಧವರು ಭಾಗವಹಿಸಲಿದ್ದಾರೆ. ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳೋದು ಏನಂತಂದರೆ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಹಾಗೂ ಸಮಾಜದಲ್ಲಿ ಸಂಘಟಿತ ಶಕ್ತಿಯನ್ನು ಪ್ರದರ್ಶಿಸುವ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ನಗರದ ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಾಜೋತ್ಸವ ಸಮಿತಿಯ ಪರವಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ದೊಡ್ಡಾಚಾರ್ಯ, ದಾಮೋದರ ಶಣೈ, ರಾಕೇಶ್ ನಂದೀಶ್ ಇದ್ದರು. ಆನಂದ ಶಿಕ್ಷಣ ಸಂಸ್ಥೆ, ಎಂಕೆ ಆನಂದಾಳ್ವಾರ್ ಪ್ರೌಢಶಾಲೆ, ಸುವರ್ಣ ಮಹೋತ್ಸವ ಸಮಿತಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಎಂಕೆ ಆನಂದಾಳ್ವಾರ್ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಜನವರಿ 23ರಂದು ಬೆಳಿಗ್ಗೆ 11 ಗಂಟೆಗೆ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ಗಿರಿಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಾಖಾಮಠದ ಸೋಮೇಶ್ವರನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು, ಸೆಸ್ಕ್ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಸ್ವರ್ಣಾನಂದ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು. ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಶಯ ಭಾಷಣ ಮಾಡಲಿದ್ದು, ಸಂಸ್ಥೆಯ ಅಧ್ಯಕ್ಷ ಡಾ ಗಿರಿಸ್ವಾಮಿ ಅಧ್ಯಕ್ಷತೆ ವಹಿಸುವರು ಎಂದು ವಿವರಿಸಿದರು. 1900
1974ರಲ್ಲಿ ಪ್ರಾರಂಭಗೊಂಡಂತಹ MK ಆನಂದಾಳ್ವರ್ ಪ್ರೌಢಶಾಲೆಯು 50 ವಸಂತಗಳನ್ನು ಪೂರೈಸಿ ಈಗ ನಾವು ಈ ಶಾಲೆಯ ಸುವರ್ಣ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ. ಈ ಸಮಾರಂಭದ ಉದ್ಘಾಟನಾ ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿಯವರು ಆದಿಚುಂಚನಗಿರಿ ಶಿಕ್ಷಣ ಮಠ ಮೈಸೂರು ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಎನ್ ಚೆಲುವರಾಯಸ್ವಾಮಿಯವರು ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ಸ್ವರ್ಣಾನಂದ ಸ್ಮರಣ ಸಂಚಿಕೆಯನ್ನು ನಮ್ಮ ಶಾಸಕರಾದಂಥ AB ರಮೇಶ್ ಬಂಡಿಸಿದ್ದೇಗೌಡರವರು ಬಿಡುಗಡೆ ಮಾಡಲಿದ್ದಾರೆ. ಮತ್ತು ಆಶಯ ಭಾಷಣವನ್ನು ನಿವೃತ್ತ ನ್ಯಾಯಮೂರ್ತಿಗಳು ಆದಂಥ HN ನಾಗಮೋಹನ್ ದಾಸ್ರವರು ನಡೆಸ್ಕೊಡ್ಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥ ಮಧು ಜಿ ಮಾದೇಗೌಡರು, ಮರಿ ತಿಬ್ಬೇಗೌಡರು, ದಿನೇಶ್ ಗೂಳಿಗೌಡರು, B ರಾಮಕೃಷ್ಣ, PA ಲೋಕೇಶ್ರವರು, B ನಂದೀಶ್ರವರು, ಇನ್ನು ಅನೇಕ ಗಣ್ಯರು ಇಲ್ಲಿದ್ದಾರೆ. ಮಧ್ಯಾಹ್ನ ಸಮಾರೋಪ ಸಮಾರಂಭ. ಈ ಸಮಾರಂಭದ ಭಾಷಣವನ್ನು ಮಾನ್ಯ HD ಕುಮಾರಸ್ವಾಮಿಯವರು, ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರು, ಭಾರತ ಸರ್ಕಾರ ಇವರು ನಡೆಸ್ಕೊಡ್ಲಿದ್ದಾರೆ. ಆಶಯ ಭಾಷಣವನ್ನು ಡಾಕ್ಟರ್ ಮಾ ರಾಮಕೃಷ್ಣ, ಸಾಹಿತಿಗಳು ಹಾಗೂ ವಿಶ್ರಾಂತ ಪ್ರಾಚಾರ್ಯರು ಮಂಡ್ಯ ಇವರು ನೆರವೇರಿಸ್ಕೊಡ್ಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂಥ AS ರವೀಂದ್ರ ಶ್ರೀಕಂಠಯ್ಯನವರು, ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ K ವಿವೇಕಾನಂದರವರು, KT ಶ್ರೀಕಂಠೇಗೌಡರು, ಹಾಗೆ ಇಸ್ಕಾನ್ ಸಂಸ್ಥೆಯ ಶ್ರೀ ಮಹೋತ್ಸಾಹ ಚೈತನ್ಯರಾವ್, ಜಗಪತಿರಾವ್, ಗಣಪತಿ ಭಟ್ರವರು, ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಇವರು ಇವರುಗಳೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸ್ಕೊಡ್ಲಿದ್ದಾರೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೋರಿ ತಾವುಗಳು ಕೂಡ ಆ ಸಮಾರಂಭದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಇದನ್ನು ಹೆಚ್ಚು ಪ್ರಚಾರ ಮಾಡಿ. ಗೋಷ್ಠಿಯಲ್ಲಿ ಸಂಸ್ಥೆಯ ಖಜಾಂಚಿ AP ಸ್ವಾಮಿಗೌಡ, ನಿರ್ದೇಶಕರಾದ K ಪುಟ್ಟಸ್ವಾಮಿ, ಬಸವರಾಜು, AG ದಶರಥ, ಲೋಕೇಶ್ ಚಂದಗಾಲು ಇದ್ದರು. ಬಿಗ್ ಬಾಸ್ ರಿಯಾಲಿಟಿ ಶೋ 12ನೇ ಆವೃತ್ತಿಯ ವಿಜೇತರಾಗಿ ಟ್ರೋಫಿಯೊಂದಿಗೆ ಮಳವಳ್ಳಿಗೆ ಆಗಮಿಸಿದ ಗಿಲ್ಲಿ ನಟ ನಟರಾಜ್ ಅವರನ್ನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ಮಳವಳ್ಳಿ ತಾಲೂಕಿನ ಗಡಿಭಾಗದಿಂದ ನೆಲಮಾಕನಹಳ್ಳಿ ಗೇಟ್, ಟಿ ಕಾಗೇಪುರ ಗೇಟ್ ಬಳಿಯೇ ಜನರು ಜಯಘೋಷಣೆಯೊಂದಿಗೆ ಸ್ವಾಗತಿಸಿದರು. ನಂತರ ಪಟ್ಟಣದ ಹೊರವಲಯದ RR ಫ್ಯಾಮಿಲಿ ಡಾಗಾ ಬಳಿ ಆಗಮಿಸುತ್ತಿದ್ದಂತೆಯೇ ಮಾಲೀಕ ರಾಜು ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಬ್ಯಾನರ್ಗೆ ಹಾಲಿನ ಅಭಿಷೇಕ ಮಾಡಿ ಬರಮಾಡಿಕೊಳ್ಳಲಾಯಿತು. ಮಳವಳ್ಳಿ ಪಟ್ಟಣದ ಹೊರಭಾಗದಲ್ಲಿರುವ ಶಕ್ತಿ ದೇವತೆ ದಂಡಿನಮಳಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಿಗ್ ಬಾಸ್ ಟ್ರೋಫಿಯೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಪಟ್ಟಣಕ್ಕೆ ಆಗಮಿಸಿದ ಗಿಲ್ಲಿಗೆ ಅನಂತ್ ವೃತ್ತದ ಬಳಿ ಬೃಹತ್ ಹೂವಿನ ಹಾರ ಹಾಕಿ ಹೂವಿನ ಸುರಿಮಳೆ ಸುರಿಸಿದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಯುವಕರ ದಂಡು ಜಯಘೋಷದೊಂದಿಗೆ ಪಟಾಕಿ ಸಿಡಿಸಿ ಜಯವನ್ನು ಸಂಭ್ರಮಿಸಿದರು.
ದಂಡಿನಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತೆರೆದ ವಾಹನದಲ್ಲಿ ಮದ್ದೂರು ಮಳವಳ್ಳಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದ ಸಂದರ್ಭದಲ್ಲಿ ಸಾವಿರಾರು ಬೈಕ್ ರ್ಯಾಲಿಯನ್ನು ದಂಡಿನಮಾರಮ್ಮ ದೇವಸ್ಥಾನದಿಂದ ತಾಲೂಕಿನ ದಡದಪುರದವರೆವಿಗೂ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಗೂ ಕೇಂದ್ರದ ಮಟ್ಟದಲ್ಲಿ ಹೆಚ್ಚು ಸದಸ್ಯರನ್ನು ಸೇರ್ಪಡೆಗೊಳಿಸಿ ನಂತರ ಸಮಾಜಮುಖಿ ಸೇವೆ ಮಾಡುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಎಂದು ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್.ಟಿ. ಮೋಹನ್ ದಾಸ್ ಕರೆ ನೀಡಿದರು. ಮಳವಳ್ಳಿ ತಾಲೂಕು ಆರ್ಯ ಈಡಿಗರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ಪ್ರಥಮ ವಾರ್ಷಿಕ ಮಹಾಸಭೆಯನ್ನು ಹಲಗೂರಿನ ಎಚ್.ವಿ. ರಾಜು ಅವರ ಮನೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಾ, ನಾನು ವ್ಯಾಸಂಗ ಮಾಡುವಾಗ ತುಂಬಾ ಕಷ್ಟದಲ್ಲಿದ್ದೆವು. ಈಗ ದೇವರ ದಯದಿಂದ ಉತ್ತಮ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಸಮಾಜಮುಖಿ ಸೇವೆ ಮಾಡುವ ಮನೋಭಾವದಿಂದ ಹಲಗೂರು ಹೋಬಳಿ ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ಅನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಸೇರಿ ಪ್ರಾರಂಭ ಮಾಡಿ ಇಂದಿಗೆ 30 ವರ್ಷ ಆಗಿದೆ ಎಂದರು. ಎಷ್ಟೋ ಜನ ಕೇಳಿದೀವಿ, ಊರು ಬಿಟ್ಟೇ ಬರಲ್ಲ. ಎಷ್ಟೋ ಜನ ಇಲ್ಲೇ ಇರಬೇಕು, ಇಲ್ಲೇ ಮಾಡಬೇಕು ಅಂತ. ನಾನು ಹೇಳೋದು, ಎಲ್ಲಿ ಅವಕಾಶ ಇಲ್ಲಿ ಸಿಗ್ಲಿಲ್ವಾ, ಬನ್ನಿ ಬೇರೆ ಊರಿಗೆ, ಬೇರೆ ಊರಲ್ಲಿ ನೀವು ಅವಕಾಶ ಕಂಡುಕೊಂಡು ಮುಂದುವರಿರಿ. ಯಾವ್ದಾದ್ರು ಊರು, ಬೆಂಗಳೂರೇ ಅಂತಲ್ಲ, ಏನೇ ನಿಮ್ಮ ಇದು. ಈಗ ನಮ್ಮ ಅಲ್ಗೂರ್ನವ್ರು ಎಷ್ಟು ಜನ ಬೆಂಗಳೂರಿನಲ್ಲಿ ಇದ್ದೀವಿ, ಬೇರೆ ಬೇರೆ ಊರಿನಲ್ಲಿ ಇದ್ದೀವಿ, ಬಟ್ ಇಲ್ಲಿ ಅಲ್ಗೂರ್ ಬಿಟ್ಟು ಬರೋಕ್ಕೆ ಇಷ್ಟಪಡಲ್ಲ ಎಷ್ಟೋ ಜನ. ಹಾಗಾಗಿ ಏನು ಈ ಸಂಘ ಮಾಡಿದ್ದೀರಾ, ಏನು ಇವನು ಕಿಮ್ಮತ್ತು ಅಂತ ಹೇಳ್ದ ಪುಟ್ಟರಾಜ, ಅದಕ್ಕೆ ಹೇಳ್ದ ಈ ಶ್ರಮ, ಅದು ಹಿಂದಿನ ಶ್ರಮ. ಇವತ್ತು ಕಿಮ್ಮತ್ತಿರ್ಬೋದು, ಆ ಹಿಂದೆ ಶ್ರಮ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ. ಏನೀಗ ಸಂಘ ಮಾಡಿದ್ದೀರಾ, ಒಳ್ಳೆ ಉದ್ದೇಶದಿಂದ ಮಾಡಿದ್ದೀರಾ, ಮಾಡಿ. ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು, ಯಾವ್ದಾದ್ರು ನೀವು ಓದುವಂಥ ವಿದ್ಯಾರ್ಥಿ, ಫೀಸ್ ಕಟ್ಟೋಕ್ಕಾಗದೇ ಇದ್ದಂಥವ್ರು, ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಂಥವ್ರು, ನಮ್ಮ ಸಮಾಜದವ್ರು ಯಾರಿದ್ರು ನೀವು ದಯವಿಟ್ಟು ತಿಳಿಸಿ. ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ನಾನು ಅಷ್ಟು ಇಷ್ಟು ಅಂತ ಹೇಳಲ್ಲ, ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ಹಾಗೆ ಒಂದು ಟ್ರಸ್ಟ್ ಕೂಡ ಮಾಡಿದ್ದೀವಿ ನಾವು. ನಿಮ್ಗೆ ಎಷ್ಟೋ ಜನ ಗೊತ್ತಿದೆ ಅನ್ಕೋತೀನಿ. ಅಲ್ಗೂರು ಹೋಬಳಿ ನಾಗರಿಕರ ಹಿತರಕ್ಷಣಾ ಟ್ರಸ್ಟ್ ಅಂತ ಮಾಡಿದ್ವಿ ನಾವು. ಮಂಜೇಗೌಡರ ಅಧ್ಯಕ್ಷತೆ, ನಾನು ಅದರಲ್ಲಿ ಕಾರ್ಯದರ್ಶಿ. ಅದರಲ್ಲೂ ಸುಮಾರು 20 ವರ್ಷ ಆಯಿತು ಟ್ರಸ್ಟ್ ಮಾಡಿ. ನಾವು ಬುಕ್ಸ್ ಕೊಡೋದು ಶುರು ಮಾಡಿ 30 ವರ್ಷ ಆಯಿತು. ಈ ವರ್ಷ ಕೊಟ್ಟರೆ 30ನೇ ವರ್ಷ. ಇವತ್ತು ಆ ಟ್ರಸ್ಟಲ್ಲಿ 59 ಲಕ್ಷ FD ಇದೆ. ನಾವು 20 ವರ್ಷದಲ್ಲಿ ಒಂದು 25,000 50,000 FD ಮಾಡೋಕ್ಕೆ ಶುರು ಮಾಡಿದ್ದು ನಾವು. ಇವತ್ತಿಗೆ ಈ ವರ್ಷ ನಾವು ಬುಕ್ಸ್ ಕೊಟ್ಟರೆ 30ನೇ ವರ್ಷ. ಈ ವರ್ಷ ಏನಾಗಿದೆ, ಎಲ್ಲ ಅಲ್ಗೂರು ಹೋಬಳಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡ್ತೀವಿ ಬುಕ್ಸು ಎಲ್ಲ. ಮತ್ತೆ ಕೆಲವರಿಗೆ ಆಯ್ದ ವಿದ್ಯಾರ್ಥಿಗಳಿಗೆ ಬ್ಯಾಗ್ಸ್ ಕೊಡ್ತೀವಿ. ಆರ್ಯ ಈಡಿಗರ ಸಂಘದ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಅಪ್ಪಾಜಿ ಗೌಡ ಮಾತನಾಡುತ್ತಾ, ಮಳವಳ್ಳಿ ತಾಲೂಕಿನಲ್ಲಿ ಆರ್ಯ ಈಡಿಗ ಸಂಘ ಸ್ಥಾಪನೆ ಮಾಡಿ ಪ್ರಥಮ ವರ್ಷದ ವಾರ್ಷಿಕ ಸಭೆಯನ್ನು ಹಲಗೂರಿನಲ್ಲಿ ನಡೆಸುತ್ತಿರುವುದು ಶ್ಲಾಘನೀಯವಾಗಿದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಡಿಗರ ಸಂಘ ಕಟ್ಟಡ 1975ರಲ್ಲಿ ಪ್ರಾರಂಭವಾಗಿದ್ದು, ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ SR ವಿಜಯರವರು ಅರ್ಧ ಎಕರೆ ಜಾಗವನ್ನು ನಮ್ಮ ಸಂಘಕ್ಕೆ ನೀಡಿರುವುದನ್ನು ಮಂಡ್ಯದ ಸಾಮಿಲ್ ಓನರ್ ಆಗಿದ್ದ GT ತಮ್ಮಣ್ಣನವರು ಹಣವನ್ನು ಕಟ್ಟಿ ನಮ್ಮ ಸಂಘ ಹೆಸರಿಗೆ ಮಾಡಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ತದನಂತರ ಅವರು ಮಂಡ್ಯ ಜಿಲ್ಲೆಯವರ ಮೇಲೆ ಅವರ ಕುಟುಂಬ ವರ್ಗದವರೆಲ್ಲ ಪ್ರೀತಿ ತೋರಿಸಿ ನೀವು ಕಡ್ಡಾಯವಾಗಿ ಅವರ 11ನೇ ದಿವಸಕ್ಕೂ ಬರಬೇಕು ಅಂತ ಇನ್ವೈಟ್ ಮಾಡಿದ್ರು. ಆವತ್ತು ಕೂಡ ನಾವು ಅವರಿಗೆ ಸಂತಾಪ ಸೂಚಕ ಸಭೆ ರೆಸಲ್ಯೂಷನ್ ಮಾಡಿ ಅವರ ಮಡದಿಯವರ ಕೈಗೆ ಆ ಪತ್ರವನ್ನು ಕೊಟ್ಟಾಗ ಅವರು ಎಷ್ಟು ಸಂತೋಷಪಟ್ಟರು ಅಂತ ಹೇಳಿದ್ರೆ, ತನ್ನ ಮಗ, ಸೊಸೆ, ಅಳಿಯ, ಮಗಳು ಎಲ್ಲರನ್ನೂ ಕರೆಸಿ ಮಂಡ್ಯ ಜನತೆ ನೋಡಿ 75ರಲ್ಲಿ ಮಾಡಿದ ಒಂದು ಉಪಕಾರವನ್ನು ಸ್ಮರಿಸಿ ನಮ್ಮ ಮನೆ ಬಾಗಿಲಿಗೆ ಈ ಪತ್ರ ತಗೊಂಡು ಬಂದಿದ್ದಾರೆ ಅಂತ ಎಲ್ರಿಗೂ ಪರಿಚಯ ಮಾಡಿಕೊಟ್ರು. ನಿಜಕ್ಕೂ ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಆಗಲಿ, ಅದು ಸಣ್ಣ ಪುಟ್ಟ ಸಹಾಯ ಆಗಿರ್ಬೋದು, ನಾವು ಈಗಲೂ ಅಷ್ಟೇ
ನಮ್ಮ ಸಮುಚ್ಚಯ ಕೋಟ್ಯಾಂತರ ರೂಪಾಯಿ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲಾ ಆರಿ ಹಿಡಿಗರ ಸಂಘದವರು ತಲೆಂತ್ಕೊಂಡು ತಿರುಗಾಡುವಂಥ ಸಮುಚ್ಚಯ ಮಾಡಿದ್ದೀವಿ. ಅದರಲ್ಲಿ 11 ಮಳಿಗೆಗಳಿಂದ ಸುಮಾರು 80,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ನಿಮಗೆ ಏನು ಆದಾಯ ಇದೆ ಅಂತಾರೆ. ನಾವು ನಮ್ಮವರ ಹುಡುಗರಿಗೆ ಪ್ರತಿ ಸುಮಾರು ಒಂದು 15-20 ಹುಡುಗರಿಗೆ ಫ್ರೀ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಪ್ರತಿ ತಿಂಗಳು ನಾವು ಮೆಸ್ಗೆ 50,000 ರೂಪಾಯಿ ಕಟ್ಟಬೇಕಾಗತ್ತೆ ಅವ್ರ ಊಟದ ಖರ್ಚಿಗೆ. ಏನು ಉಳಿತದೆ? ಆಮೇಲೆ ನಾವು ಇನ್ನೊಂದು ಹಮ್ಮಿಕೊಂಡಿದ್ದೀವಿ, ನಾರಾಯಣ ಗುರು ಜಯಂತಿ ದಿವಸ 8th, 9th, 10th ಸ್ಟ್ಯಾಂಡರ್ಡು ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ನಮ್ಮ ಬಡ ಹುಡುಗರನ್ನ ಗುರುತಿಸಿ ಸ್ಕಾಲರ್ಶಿಪ್ ಕೊಡುವ ಒಂದು ಯೋಜನೆ ಹಾಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ವೈ ಅಶ್ವಥ್, ಮಳವಳ್ಳಿ ತಾಲೂಕು ಆರೋಗ್ಯ ಈಡಿಗರ ಸಂಘದ ಗೌರವ್ಯಾಧ್ಯಕ್ಷ ಪುಟ್ಟರಾಜು, ಅಧ್ಯಕ್ಷರಾದ ವೈ ಅಶ್ವಥ್, ಉಪಾಧ್ಯಕ್ಷ ಎಚ್.ವಿ. ರಾಜು, ಕಾರ್ಯದರ್ಶಿ ಎಚ್.ಆರ್. ಪದ್ಮನಾಭ, ಸಹ ಕಾರ್ಯದರ್ಶಿ ಎಚ್.ವಿ. ಸೋಮಶೇಖರ್, ಸಂಘಟನಾ ಕಾರ್ಯದರ್ಶಿ ಎಚ್.ಎನ್. ರಾಮಣ್ಣ, ಖಜಾಂಚಿ ಕೆ.ಜಿ. ಜೀವನ್ ಕುಮಾರ್ ಸೇರಿದಂತೆ ಇತರರು ಇದ್ದರು.